ಮೀನುಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಕರ್ನಾಟಕದಲ್ಲಿ ಬೇಸಿಗೆಯು ಒಂದು ಪ್ರಮುಖ ಹಂಗಾಮು ಆಗಿದ್ದು, ನೀರಾವರಿ ಅನುಕೂಲಕ್ಕೆ ಮತ್ತು ಮಣ್ಣಿನ ಗುಣಧರ್ಮಕ್ಕೆ ತಕ್ಕಂತೆ ಬೆಳೆಗಳನ್ನ ಅಳವಡಿಸಲಾಗುತ್ತದೆ. ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರಿಂದ ಮಾಹಿತಿ. ರೈತ ಬಾಂಧವರೇ, ನಮ್ಮ ಬೇಸಿಗೆ ಹಂಗಾಮಿನಲ್ಲಿ ಕೈಗೊಳ್ಳಬಹುದಾದಂಥ ಪ್ರಮುಖವಾದಂಥ ಬೆಳೆ ಪದ್ಧತಿಗಳು ಅಂತ ಹೇಳಿದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂಗಾರು ಬೆಳೆ ಕೇಂದ್ರಿತವಾಗಿರುತ್ತೆ. ಹಿಂಗಾರು ಬೆಳೆ ಅಂತಂದರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ಅಥವಾ ಮಾರ್ಚ್ವರೆಗೂ ಕೂಡ ಬೇರೆ ಬೇರೆ ಬೆಳೆ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ನಮಗೆ ಬೇಸಿಗೆ ಹಂಗಾಮು ಬರೋದಿಲ್ಲ. ಸ್ವಲ್ಪ ತಡವಾದ ಬೇಸಿಗೆನಲ್ಲಿ ಅಂದರೆ ಪೂರ್ವ ಮುಂಗಾರಿನಲ್ಲಿ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ದಕ್ಷಿಣ ಕರ್ನಾಟಕ ಪ್ರದೇಶಕ್ಕೆ ಬರೋದಾದ್ರೆ, ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇರ್ಬೋದು ಅಥವಾ ಕೆರೆ ಅಚ್ಚುಕಟ್ಟು ಪ್ರದೇಶ ಮತ್ತು ಅಂತರ್ಜಲ ಆಧಾರಿತ ಬೋರ್ವೆಲ್ ನೀರಾವರಿ ಪ್ರದೇಶಗಳಿರ್ಬೋದು. ಇಲ್ಲಿ ನಮಗೆ ಏಕದಳ ಬೆಳೆಗಳಿಂದ ಪ್ರಾರಂಭಿಸಿ ತರಕಾರಿ ಬೆಳೆಗಳಿಗೂ ಕೂಡ ಬೆಳೆಯತಕ್ಕಂಥ ಸಾಧ್ಯತೆ ಇದೆ. ಬಹುಶಃ ನಾವು ದಕ್ಷಿಣ ಕರ್ನಾಟಕ ಭಾಗವನ್ನು ಕೇಂದ್ರೀಕರಿಸಿ ನಾವು ಮಾತಾಡೋದೇ ಆದರೆ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಹಂಗಾಮಿನಲ್ಲಿ ಪ್ರಮುಖವಾಗಿ ಆಗ್ತಕ್ಕಂಥ ಬೆಳೆಗಳು ಅಂತ ಯೋಚನೆ ಮಾಡಿದ್ದಾರೆ. ಮೊದಲಿಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತವನ್ನು ಸಾಮಾನ್ಯವಾಗಿ ರೈತ ಬಾಂಧವರು ಅಳವಡಿಸ್ಕೋತಾರೆ. ಎರಡನೇದು ನೀರಾವರಿ ಇಲ್ಲದೆ ಇರತಕ್ಕಂಥ ಅಥವಾ ಸ್ವಲ್ಪ ನೀರಾವರಿ ಇರ್ತಕ್ಕಂಥ ಪ್ರದೇಶದಲ್ಲಿ, ನೀರಿನ ಲಭ್ಯತೆ ಕಡಿಮೆ ಇರತಕ್ಕಂಥ ಸನ್ನಿವೇಶದಲ್ಲಿ ಏನು ಮಾಡ್ತಾರೆ, ಅಲ್ಲಿ ರಾಗಿಯನ್ನು ಪ್ರಮುಖವಾಗಿ ಬಿತ್ತನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಜನವರಿ 15ನೇ ತಾರೀಕಿನ ನಂತರ ಅಂದರೆ ಸಂಕ್ರಾಂತಿಯ ನಂತರ ನಾವು ಬೆಳೆ ಬಿತ್ತನೆಯ ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿಂದ ಪ್ರಾರಂಭವಾಗಿ ಫೆಬ್ರವರಿ ಮಧ್ಯಭಾಗದವರೆಗೂ ಕೂಡ ನಾವು ಬಿತ್ತನೆಯನ್ನು ಮಾಡ್ತೀವಿ. ಈಗ ಭತ್ತ ಮತ್ತು ರಾಗಿ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರಗಳು ಅಂತಂದರೆ, ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಬಿತ್ತುವಂಥ ಬೆಳೆಗೆ ಕೆಲವು ಬೇಸಾಯದ ಕ್ರಮಗಳನ್ನು ಅನುಸರಿಸ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ. ಅದರಲ್ಲಿ ನಾವು ಆಯ್ಕೆ ಮಾಡ್ತಕ್ಕಂಥ ತಳಿ ಬಹುಮುಖ್ಯವಾಗುತ್ತೆ. ನಾವು ಆಯ್ಕೆ ಮಾಡುವಂಥ ತಳಿ ಬೇಸಿಗೆ ಹಂಗಾಮಿಗೆ ಆದಷ್ಟು ನಮಗೆ ನೀರಿನ ಕೊರತೆ ಬರುವಂಥ ಸಾಧ್ಯತೆ ಇರೋದ್ರಿಂದ, ಉಷ್ಣಾಂಶ ವಾತಾವರಣದಲ್ಲಿ ಹೆಚ್ಚಳವಾಗಿರೋದ್ರಿಂದ ನೀರಿನ ಬೇಡಿಕೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಪಾವಧಿ ತಳಿ ಅಥವಾ ಮಧ್ಯಮಾವಧಿ ತಳಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ರಾಗಿನಲ್ಲಿ ತಗೊಳ್ಳೋದಾದ್ರೆ, ನಮಗೆ ಈ ಸಮಯದಲ್ಲಿ ಬಿತ್ತನೆ ಮಾಡೋದಾದ್ರೆ ಜನವರಿ ಮಧ್ಯಭಾಗದಲ್ಲಿ ಸ್ವಲ್ಪ ಚಳಿಯ ಬಾಧೆ ಇರೋದ್ರಿಂದ ಚಳಿ ಇದ್ದಂಥ ಸಂದರ್ಭದಲ್ಲಿ ಮೊಳಕೆ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಚಳಿ ಕಳೆದ ನಂತರ ಅಂದರೆ ಈ ತಿಂಗಳ ಕೊನೆಯ ಭಾಗಕ್ಕೆ ರಾಗಿಯನ್ನು ಬಿತ್ತನೆ ಮಾಡ್ತಕ್ಕಂಥ ರೈತ ಬಾಂಧವರು ಮಧ್ಯಮಾವಧಿ ತಳಿಗಳಾದಂಥ KMR 322, KMR 630, KMR 301 ಮತ್ತು GPU 28 ಅಂತಕ್ಕಂಥ ತಳಿಗಳನ್ನು ಹಾಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಇನ್ನು ಭತ್ತದಲ್ಲಿ ಸಾಕಷ್ಟು ಹೈಬ್ರಿಡ್ ತಳಿಗಳು ಬಂದಿದ್ದಾವೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗೆ. ಸೊ ಆ ಸೂಕ್ತವಾದಂಥ ನಮ್ಮ ತಳಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗೋದಾದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಪ್ರಾರಂಭಿಸೋದಿಲ್ಲ. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಬಿತ್ತನೆ ಮಾಡೋದಾದ್ರೆ ಹೆಸರು, ಉದ್ದು ಈ ಥರದ ಬೆಳೆಗಳನ್ನ ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇವನ್ ಮೈಸೂರು ಭಾಗದಲ್ಲಿ, ನಂಜನಗೂಡು, ಮೈಸೂರು ಈ ಭಾಗದಲ್ಲೂ ಕೂಡ ನಮಗೆ ಈ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳನ್ನ ಏರಳವಾಗಿ ಹಾಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಚಾಮರಾಜನಗರಕ್ಕೆ ಬಂದರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬಿತ್ತನೆ ಪ್ರಾರಂಭ ಆಗ್ತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ನಮಗೆ ಹಾಕ್ಬೋದ ಬೇಸಿಗೆನಲ್ಲಿ ಹಂಗಾಮಿನಲ್ಲಿ ಹಾಕ್ಬೋದಂಥ ಬೆಳೆಗಳು ಅಂತಂದರೆ, ಹತ್ತಿಯನ್ನು ಗುಂಡ್ಲುಪೇಟೆ ಕಡೆ ನಾವು ಹತ್ತಿಯನ್ನು ಹಾಕೋತೀವಿ. ಅದನ್ನು ಬಿಟ್ಟರೆ ತೊಗರಿಯನ್ನು ನಾವು ಬೇಗ ಪ್ರಾರಂಭ ಮಾಡಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರುತ್ತೆ. ಇನ್ನು ಉತ್ತರ ಕರ್ನಾಟಕ ಭಾಗ ಮತ್ತು ದಕ್ಷಿಣ ಕರ್ನಾಟಕ ಭಾಗ ಎರಡನ್ನೂ ಗಮನಿಸ್ಕೊಳ್ಳೋದಾದ್ರೆ, ಕಬ್ಬನ್ನು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಾಟಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಜನವರಿಯ ಕೊನೆಯ ಭಾಗ ಅಥವಾ ಫೆಬ್ರವರಿನಲ್ಲಿ ನೀರಾವರಿ ಇರ್ತಕ್ಕಂಥ ರೈತ ಬಾಂಧವರು ಕಬ್ಬನ್ನು ಹಾಕೊಳ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಶೇಂಗಾ ಬೆಳೆಯನ್ನು ಕೂಡ ನಾವು ಬೇಸಿಗೆನಲ್ಲಿ ನೀರಾವರಿ ಪ್ರೊಟೆಕ್ಟಿವ್ ಅಂದರೆ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸುವುದರ ಮೂಲಕ ನಾವು ಶೇಂಗಾವನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿಯಲ್ಲಿ ನಾವು ಬೆಳೆಗಳನ್ನು ಜೋಡಿಸ್ಕೊಳ್ತಕ್ಕಂಥದ್ದು ಸೂಕ್ತ ಆಗುತ್ತೆ.
ಇದ್ರ ಜೊತೆಗೆ ನಮಗೆ ತರಕಾರಿ ಬೆಳೆಗಳು ಪ್ರಮುಖವಾಗಿ ಬೇಸಿಗೆ ಹಂಗಾಮಿನಲ್ಲಿ ಬರ್ತವೆ. ಅದರಲ್ಲೂ ಕೂಡ ಈ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಈ ಜಿಲ್ಲೆಗಳಲ್ಲಿ ತರಕಾರಿ ಬೆಳೆಗಳನ್ನ ನಾವು ಬೇಸಿಗೆ ಹಂಗಾಮಿನಲ್ಲಿ ನಾವು ಬೆಳೆತಕ್ಕಂಥದ್ದು ಸೂಕ್ತ ಆಗುತ್ತೆ. ಇದರ ಜೊತೆಗೆ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಮುಸ್ಕಿನ ಜೋಳವನ್ನ ಕೂಡ ನಾವು ಬೇಸಿಗೆ ಹಂಗಾಮಿನಲ್ಲಿ ಹಾಕ್ತಿವಿ. ಮುಸ್ಕಿನ ಜೋಳವನ್ನ ಹಾಕುವಂತ ರೈತ ಬಾಂಧವರು ನಮ್ಮಲ್ಲಿ ಹೈಬ್ರಿಡ್ ತಳಿಗಳಾದಂಥ ನಿತ್ಯಶ್ರೀ, ಏಮ ಮತ್ತೆ NEH 14-125 ಅಂತಕ್ಕಂಥ ತಳಿಗಳಿದಾವೆ. ಆ ತಳಿಗಳನ್ನ ಹೈಬ್ರಿಡ್ ತಳಿಗಳನ್ನ ಬಳಸ್ಕೊಂಡು ತಮ್ಮ ಬೇಸಾಯ ಕ್ರಮಗಳನ್ನ ಅನುಸರಿಸಬಹುದು. ಇದರ ಜೊತೆಗೆ ರೈತ ಬಾಂಧವರು ಬೇಸಿಗೆ ಹಂಗಾಮಿನಲ್ಲಿ ಅನುಸರಿಸಬೇಕಾದಂಥ ಕೆಲವು ಕ್ರಮಗಳು ಅಂತಂದ್ರೆ, ಸ್ವಲ್ಪ ಈ ಭಾಗದಲ್ಲಿ ಚಳಿ ಇರೋದ್ರಿಂದ ಚಳಿಯನ್ನ ಕಳ್ಕೊಂಡಾದ್ಮೇಲೆ ನಾವು ಬೇಸಿಗೆ ಬಿತ್ತನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಯಾಕೆಂದ್ರೆ ಚಳಿಗಾಲದಲ್ಲಿ ನಮಗೆ ಮೊಳಕೆ ಒಡಿ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ಮೊಳಕೆ ಕಡಿಮೆ ಆಯಿತು ಅಂದ್ರೆ ಸಸ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಎರಡನೇದು, ನೀರು ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ನೀರು ನಿರ್ವಹಣೆಯಲ್ಲಿ ನಾವು ಕೊಡಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ಅಂಶ ಅಂದ್ರೆ, ಹೆಚ್ಚಿನ ಅಂತರದಲ್ಲಿ ನೀರನ್ನು ಕೊಡೋದ್ರ ಬದಲು ಅಲ್ಪ ಪ್ರಮಾಣದಲ್ಲಿ ತೆಳುವಾದ ನೀರನ್ನು ಹಾಯಿಸ್ತಕ್ಕಂಥದ್ದು ಮತ್ತೆ ಕಡಿಮೆ ಅಂತರದಲ್ಲಿ ನೀರನ್ನು ಕೊಡೋದಕ್ಕೆ ಒತ್ತನ್ನು ಕೊಡಬೇಕು. ಯಾವ ರೈತ ಬಾಂಧವರಿಗೆ ನಾವು ಪಂಪ್ನ ಮುಖಾಂತರ ನೀರನ್ನು ಪಂಪ್ ಮಾಡುವಂತ ಸಾಧ್ಯತೆ ಇರುತ್ತೋ ಅಂತ ಸನ್ನಿವೇಶದಲ್ಲಿ ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಇದರ ಜೊತೆಗೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದ್ರೆ ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಪೋಷಕಾಂಶಗಳನ್ನ ಶಿಫಾರಸ್ಸಿನ ಪ್ರಮಾಣದಲ್ಲಿ ಸಮತೋಲನವಾಗಿ ಕೊಡೋದಕ್ಕೆ ಒತ್ತನ್ನು ಕೊಡಬೇಕು. ಅದರಲ್ಲೂ ಕೂಡ ಪೊಟ್ಯಾಶ್ ಪೋಷಕಾಂಶಕ್ಕೆ ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಯಾಕೆಂದ್ರೆ ಬೆಳೆಗೆ ಬರ ನಿರೋಧಕ ಶಕ್ತಿ ಮತ್ತೆ ರೋಗ ನಿರೋಧಕ ಶಕ್ತಿ ಎರಡನ್ನೂ ಆ ಒಂದು ಪೋಷಕಾಂಶ ಒದಗಿಸೋ ಕಾರಣದಿಂದ ಪೊಟ್ಯಾಷಿಯಂ ಪೋಷಕಾಂಶದ ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ. ಈ ರೀತಿ ಸುಧಾರಿತ ಕ್ರಮಗಳನ್ನು ಅನುಸರಿಸಿಕೊಂಡು ಬೇಸಿಗೆ ಹಂಗಾಮು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲೂ ಇಳುವರಿಯ ಮಟ್ಟ ಜಾಸ್ತಿ ಇರುತ್ತೆ. ರೈತ ಬಾಂಧವರು ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳೋದ್ರ ಮುಖಾಂತರ ಸುಸ್ಥಿರತೆಯನ್ನು ಹೊಂದಿ ಹೆಚ್ಚಿನ ಆದಾಯವನ್ನ ಪಡಬೇಕು ಅಂತ ಹೇಳ್ತೀನಿ. ತಜ್ಞರು ತಿಳಿಸುವಂತೆ ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ರೈತ ಬಾಂಧವರು ಬೇಸಿಗೆ ಹಂಗಾಮಿಗಾಗಿ ಗುಣಮಟ್ಟದ ತಳಿಯನ್ನ ಆಯ್ಕೆ ಮಾಡಿಕೊಂಡು ಸೂಕ್ತ ಸಮಯದಲ್ಲಿ ಬಿತ್ತನೆ ಕೈಗೊಂಡು ಸಮಗ್ರ ಪೋಷಕಾಂಶಗಳನ್ನು ಒದಗಿಸಿದ್ದೇ ಆದಲ್ಲಿ ಗುಣಮಟ್ಟದ ಇಳುವರಿಯನ್ನ ಪಡೆದು ಹೆಚ್ಚಿನ ಆದಾಯ ಗಳಿಸಲು ಅನುಕೂಲವಾಗುತ್ತದೆ. ಹೆಣ್ಣು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ದಾಪುಗಾಲಿಡುತ್ತಿದ್ದಾಳೆ. ಇದಕ್ಕೆ ಕೃಷಿಯೂ ಹೊರತಲ್ಲ. ಹಲವು ಪ್ರಗತಿಪರ ಕೃಷಿಕ ಮಹಿಳೆಯರು ಕೃಷಿಯನ್ನ ಕೈಗೊಂಡು ಉತ್ತಮ ಆದಾಯ ಗಳಿಸುವಲ್ಲಿ ನಿರತರಾಗಿದ್ದಾರೆ. ಮಹಿಳಾ ಕೃಷಿಕರಿಗೆ ಅನುಕೂಲವಾಗಲೆಂದೇ IIHR ಸಂಸ್ಥೆಯು ಸೀಡ್ ಕಿಟ್, ಅಣಬೆ ಬ್ಯಾಗ್ನಂತಹ ಸುಲಭವಾಗಿ ಬೆಳೆಯಬಹುದಾದ ಕೆಲವೊಂದು ಕೃಷಿ ಪದ್ಧತಿಗಳನ್ನು ರೈತರಿಗೆ ಕೊಡಮಾಡಿದೆ. ರೈತ ಮಹಿಳಾ ಸಬಲೀಕರಣ ಯಾವಾಗ ಆಗುತ್ತೆ, ರೈತ ಮಹಿಳಾ ಸಬಲೀಕರಣ ಅಂದ್ರೇನು ಅಂತ ತಿಳ್ಕೊಬೇಕು ಅಂದ್ರೆ, ಒಬ್ಬ ರೈತ ಮಹಿಳೆ ತನ್ನ ಜೀವನದ ಒಂದು ನಿರ್ಧಾರಗಳನ್ನ ತಾನು ಸಂಪೂರ್ಣವಾಗಿ ತೆಗೆದುಕೊಳ್ಳುವಂತ ಶಕ್ತಿ ಯಾವಾಗ ಬರುತ್ತೆ, ಅದು ರೈತ ಮಹಿಳಾ ಸಬಲೀಕರಣದ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಹಾಗೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಹಾಗೆ ಉದ್ಯೋಗದಲ್ಲಿ ಅವಳಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿ ಸಂಪೂರ್ಣ ಸಬಲೀಕರಣವನ್ನು ಹೊಂದೋದು ನಮ್ಮ ರೈತ ಮಹಿಳಾ ಸಬಲೀಕರಣದ ಮುಖ್ಯ ಗುರಿಯಾಗಿರುತ್ತೆ. ಆದರೆ ನಾವು ಸಾಕಷ್ಟು ಯೋಜನೆಗಳು ಬಂದಿದೆ, ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳು ನಡೀತಾ ಇದೆ ಅವ್ರನ್ನ ಮುಖ್ಯ ಸ್ತರಕ್ಕೆ ತರಬೇಕು ಅಂತ. ಆದರೂ ಎಲ್ಲೋ ಒಂದು ಕಡೆ ಹಿಂದೆ ಉಳಿತಿದ್ದಾರೆ. ಏನು ಕಾರಣ? ಮುಖ್ಯವಾಗಿ ನಮ್ಮ ರೈತ ಮಹಿಳೆಯರು ಒಂದು ಸುಳಿಯಲ್ಲಿ ಸುತ್ತಾ ಇದ್ದಾರೆ. ಏನು ಅಂದರೆ ಅದರಲ್ಲಿ ಒಂದು 4-5 ಅಂಶಗಳಿದೆ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅಪೌಷ್ಟಿಕತೆ, ಇನ್ನೊಂದು ಆರ್ಥಿಕ ಭದ್ರತೆ ಇಲ್ಲದೆ ಇರೋದು, ಇನ್ನೊಂದು ಅಸ್ಥಿರವಾದ ಈ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಂದರೆ ಉತ್ಪಾದನಾ ಕ್ರಮಗಳು. ಇದೆಲ್ಲದರಿಂದ ಸುತ್ತಕೊಂಡು ಈಗ ಯಾವಾಗ ಅಪೌಷ್ಟಿಕತೆ, ನಮ್ಮ ದೇಶದಲ್ಲಿ 50%ಗಿಂತ ಹೆಚ್ಚು ರೈತ ಮಹಿಳೆಯರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. 60%ಗಿಂತ ಜಾಸ್ತಿ ಜನ ನಮ್ಮ ರೈತ ಮಹಿಳೆಯರು ಕನ್ಸ್ಯೂಮ್ ಮಾಡಬೇಕಾಗಿರೋಷ್ಟು ಆಹಾರ ಪದಾರ್ಥಗಳನ್ನ ತಿಂತಾ ಇಲ್ಲ, ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸ್ತಾ ಇಲ್ಲ. ಯಾವಾಗ ಅಪೌಷ್ಟಿಕತೆ ಇರುತ್ತೆ, ಆರೋಗ್ಯದ ಭದ್ರತೆ ಇರಲ್ಲ. ಆರೋಗ್ಯದ ಭದ್ರತೆ ಕೊರತೆ ಇದ್ದಾಗ ಅವರು ಉತ್ಪಾದನಾ ಕ್ರಮಗಳಲ್ಲಿ ಇನ್ವಾಲ್ವ್ ಆಗೋಕ್ಕೆ ಕಷ್ಟ ಆಗುತ್ತೆ. ಅದು ಅವರಿಗೆ ಆರ್ಥಿಕ ಭದ್ರತೆಯಲ್ಲಿ ಕುಂದತೆಯನ್ನು ತರುತ್ತೆ. ಈ ಆರ್ಥಿಕ ಭದ್ರತೆ ಕುಂದತೆ ಬಂದರೆ ಅವರು ಸಾಮಾಜಿಕವಾಗಿ ಮುಖ್ಯ ನೆಲೆಗೆ ಹೋಗೋಕ್ಕೆ ಹಿಂದೆ ಬರ್ತಾರೆ.
ಈ ಸಾಮಾಜಿಕ ಭದ್ರತೆಗೆ ಹೊಡೆತ ಬಿದ್ದರೆ ಅವರು ರಾಜಕೀಯ ನೆಲೆಯಲ್ಲಿ ಮುಖ್ಯವಾಗಿ ಮುಂದೆ ಬರೋಕ್ಕೆ ಹೆದರ್ಕೊತಾರೆ. ಇದೆಲ್ಲನೂ ಒಂದು ಸುಳಿಯಾಗಿ ಸುತ್ತುತ್ತಾ ಇದ್ದು ನಮ್ಮ ಮಹಿಳಾ ಸಬಲೀಕರಣ ಆಗೋಕ್ಕೆ ಕಷ್ಟ ಆಗ್ತಿದೆ. ಮತ್ತು ಅವರು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ, ಅವ್ರನ್ನ ನಾವು ಉದ್ಯಮಿಗಳಾಗ್ತೀವಿ, ನಾವು ಎಂಟ್ರಪ್ರಿನರ್ ಆಗ್ತೀವಿ ಅಂತ ಮುಂದೆ ಬರೋದು ಈ ಭದ್ರತೆಗಳ ಕೊರತೆ ಆದಾಗ ತುಂಬ ಕಡಿಮೆ ಆಗುತ್ತೆ. ಇದು ಮಹಿಳಾ ಸಬಲೀಕರಣಕ್ಕೆ ತುಂಬ ಒಂದು ಹೊಡೆತವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಈ ಸಬಲೀಕರಣವನ್ನು ಹೊಂದಬೇಕು ಅಂದರೆ ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಯಲ್ಲಿ ಯಾವ್ಯಾವ ಆಪರ್ಚುನಿಟೀಸ್ ಇದೆ, ಅವಕಾಶಗಳಿದೆ, ಅದರಲ್ಲೂ ನಮ್ಮ ತೋಟಗಾರಿಕೆಯಲ್ಲಿ ಹಲವಾರು ಅವಕಾಶಗಳು ನಮ್ಮ ರೈತರ ಮುಂದೆ ಇದ್ರೂ ಕೂಡ ಅವರು ಆ ಡಿಸಿಷನ್ ತಗೊಳ್ಳೋಕ್ಕೆ ಮುಂದೆ ಬರ್ದೇ, ಓನರ್ಶಿಪ್ನ ತಗೊಳ್ಳೋಕ್ಕೆ ಮುಂದೆ ಬರ್ದೇ ಹಿಂದೆ ಉಳಿದಿದ್ದಾರೆ. ಆ ಒಂದು ಹೆಜ್ಜೆಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ, ಯಾವ್ಯಾವ ಅವಕಾಶಗಳಿದೆ ಅಂತ. ನಮ್ಮ ಸಂಸ್ಥೆ ಬಗ್ಗೆ ಹೇಳಿದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ. ಇವಾಗ ಈ ಸಂಸ್ಥೆಯಲ್ಲಿ ಅನೇಕ ಪ್ರಾಜೆಕ್ಟ್ಗಳು ನಡೀತಾ ಇದೆ, ಅನೇಕ ಟ್ರೈನಿಂಗ್ ಕಾರ್ಯಕ್ರಮಗಳು, ತರಬೇತಿಗಳು ನೀಡ್ತಾ ಇದ್ದೀವಿ. ಈ ತೋಟಗಾರಿಕೆ ಸಂಸ್ಥೆಯಲ್ಲಿ ಒಂದು ನಮ್ಮ ಮುಖ್ಯ ಉದ್ದೇಶ ಸಂಶೋಧನೆ ಆಗಿದ್ರೂ ಕೂಡ ಇನ್ನೊಂದು ವಿಸ್ತರಣೆ ಇರುತ್ತೆ. ಕೃಷಿ ರೈತರ ಜೊತೆ ಬೆರೆಯೋದು, ಅವರಿಗೆ ಹೊಸ ತಂತ್ರಜ್ಞಾನಗಳನ್ನು ತಿಳಿಸ್ಕೊಡೋದು, ಅದ್ರ ಜೊತೆಗೆ ಎಜುಕೇಟ್ ಮಾಡೋದು, ಶಿಕ್ಷಣ. ಇವು ಮೂರನ್ನು, ಸಂಶೋಧನೆ, ಶಿಕ್ಷಣ ಮತ್ತು ವಿಸ್ತರಣೆ, ಮೂರನ್ನು ಹೆಜ್ಜೆ ಹೆಜ್ಜೆಗೆ ಜೊತೆಗೆ ನಡ್ಕೊಂಡು ಹೋಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಅಂದರೆ, ನಮ್ಮದೇ ಆದ ಒಂದು DST ಪ್ರಾಜೆಕ್ಟ್, ರೈತ ಮಹಿಳೆಯರಿಗೋಸ್ಕರ ಒಂದು ಸ್ಪೆಷಲ್ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ತಗೊಂಡು ಅದರಲ್ಲಿ 8 ಹಳ್ಳಿಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ 8 ಹಳ್ಳಿಗಳಲ್ಲಿ ನಮ್ಮ ರೈತ ಮಹಿಳೆಯರಿಗೆ ಯಾವ ರೀತಿ ಸಮತೋಲನವಾಗಿ ನಾವು ಶಿಕ್ಷಣವನ್ನು ನೀಡ್ತಿದ್ದೀವಿ, ತರಬೇತಿಯನ್ನು ನೀಡ್ತಾ ಇದ್ದೀವಿ ಅಂದರೆ, ಒಂದು ಅವರು ಉತ್ಪಾದನಾ ಕ್ರಮಗಳಲ್ಲಿ ಯಾವ್ಯಾವುದು ಕೇರ್ನ ತೊಗೊಳ್ಬೇಕು ಫಸ್ಟು, ಅದ್ರ ಜೊತೆಗೆ ಅವರ ಅಪೌಷ್ಟಿಕತೆಯಿಂದ ಆಚೆ ಬರೋದಕ್ಕೆ ಏನೇನು ಕ್ರಮಗಳಾಗಬೇಕು. ಸಪೋಸ್ ಈಗ ಅವ್ರನ್ನ ಕೈ ತೋಟ ಆಗಿರ್ಬೋದು, ಟೆರೆಸ್ ಗಾರ್ಡನ್ ಆಗಿರ್ಬೋದು, ಕಿಚನ್ ಗಾರ್ಡನ್ ಇರ್ಬೋದು, ಅಥವಾ ಕೋಳಿ ಸಾಕಾಣಿಕೆ, ಪಶು ಸಂಗೋಪನೆ, ಇದ್ರ ಬಗ್ಗೆ ಸಮಗ್ರವಾಗಿ ಅವರಿಗೆ ತರಬೇತಿಯನ್ನು ಸ್ಟೇಜ್ ಬೈ ಸ್ಟೇಜ್ ಕೊಡ್ತೀವಿ. ಅದೇ ಜೊತೆಗೆ ಅವರಿಗೆ ಪೂರಕವಾಗಿ ಫ್ರೀ ಬೀಸ್ ಅನ್ನೋದಕ್ಕಿಂತ ಅವ್ರಿಗೆ ಒಂದಷ್ಟು ಕೃಷಿ ಪರಿಕರಗಳನ್ನ ಕೂಡ ಕೊಡ್ತೀವಿ. ಈಗ ಸೀಡ್ ಕಿಟ್ ಅಂತ ಮಾಡಿದ್ದೀವಿ, IIHR ಸೀಡ್ ಕಿಟ್ ಅಂತ. ಅದರಲ್ಲಿ 8 ರಿಂದ 9 ಥರದ ಬೇರೆ ಬೇರೆ ಬೀಜಗಳಿರುತ್ತೆ. ಅದರಲ್ಲಿ ನಮ್ಮ ಕೈ ತೋಟಕ್ಕೆ ಬೇಕಾಗಿದ್ದು ಹಾಗೂ ಪ್ರೋಟೀನ್ ಯುಕ್ತ ಬೀಜಗಳು ಎಷ್ಟು ನಮ್ಮ ಒಂದು ಕುಟುಂಬಕ್ಕೆ ಒಂದು 100 ಮೀಟರ್ ಸ್ಕ್ವೇರ್ ಇದ್ದರೆ ಕೈ ತೋಟ ಒಂದು 5 ಜನಕ್ಕೆ ಸಂಪೂರ್ಣವಾಗಿ ಅವರು ಪೌಷ್ಟಿಕಾಂಶವನ್ನು ಪಡ್ಕೊಬೋದು. ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋ ಥರ ಸ್ಟ್ಯಾಂಡರ್ಡೈಸ್ ಮಾಡಿ ಸೀಡ್ ಕಿಟ್ನ ಅವ್ರಿಗೆ ಫ್ರೀಯಾಗಿ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಪ್ರಾಜೆಕ್ಟ್ ಅಲ್ಲದೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡ್ತಿದ್ದಾವೆ. SC/ST ಪ್ರೋಗ್ರಾಮ್ ಅಂತ, TSP ಪ್ರೋಗ್ರಾಮ್ ಅಂತ. ಇದರಲ್ಲಿ SC/ST ಮತ್ತು ನಮ್ಮ ST ಕ್ಯಾಟಗರಿ ವುಮೆನ್ ಫಾರ್ಮರ್ಸ್ಗಾಗಿರ್ಬೋದು, ಪುರುಷರಿಗಾಗಿರ್ಬೋದು ಅನೇಕ ರೀತಿಯ ಸಹಾಯವನ್ನು ನಾವು ಈ ಪ್ರಾಜೆಕ್ಟ್ಸ್ ಮುಖಾಂತರ ತಲುಪಿಸ್ತಾ ಇದ್ದೀವಿ. ಇನ್ನೊಂದು ಅಪೌಷ್ಟಿಕತೆಗೆ ಅವ್ರಿಗೆ ಆಚೆ ತರೋಕ್ಕೋಸ್ಕರ ಒಂದು ಸುಲಭವಾದ ಮಾರ್ಗ ಇನ್ನೊಂದು ಮಶ್ರೂಮ್ ಬ್ಯಾಗ್, ಅಂದರೆ ಅಣಬೆ ಬ್ಯಾಗ್, ರೆಡಿ ಟು ಫ್ರೂಟ್ ಬ್ಯಾಗ್ ಅಂತ ನಮ್ಮಲ್ಲಿ ಇದ್ದಾವೆ. ಈಗ ಎಲ್ಲರಿಗೂ ಅಣಬೆನ ಲಾರ್ಜ್ ಸ್ಕೇಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹುಲ್ ಕಟ್ ಮಾಡಿ, ಬೇಯಿಸಿ, ಒಣಗಿಸಿ ಅದನ್ನೆಲ್ಲ ಲಾರ್ಜ್ ಸ್ಕೇಲಲ್ಲಿ ಮಾಡಿ ಯಾರಪ್ಪ ಮಾಡ್ತಾರೆ ಅಂತ ತೊಗೊಳಲ್ಲ. ಆಮೇಲೆ ಎಷ್ಟೊಂದು ಜನ ಈಗ ಅಣಬೆನ ಸೋರ್ಸ್ ಗೊತ್ತಿರಲ್ಲ, ಎಲ್ಲೇನಿಂದನೋ ತರ್ತಾರೆ. ತುಂಬ ಜನ ಎಂಟ್ರಪ್ರಿನರ್ಸ್ ಏನು ಮಾಡ್ತಾರೆ, ಒಟ್ಟಲ್ಲಿ ಅವ್ರಿಗೆ ಸೇಲ್ ಆಗಬೇಕು, ಅದಕ್ಕೋಸ್ಕರ ಕೆಮಿಕಲ್ಸ್ ಕೂಡ ಸ್ಪ್ರೇ ಮಾಡಿಬಿಡ್ತಾರೆ. ಅಣಬೆ ಅಲ್ಲಿ ಕೆಮಿಕಲ್ಸ್ ಹೋದರೆ ತುಂಬ ಡೇಂಜರಸ್, ತುಂಬ ವಿಷಕಾರಿ. ಅದಕ್ಕೆ ಅಣಬೆ ಯಾವಾಗ್ಲೂ ಕೂಡ ಫ್ರೆಶ್ ಆಗಿ ನೀವೇ ಬೆಳ್ಕೊಂಡು ತಿಂದರೆ ತುಂಬ ಸೂಕ್ತವಾದದ್ದು. ನಮ್ಮ ಅರ್ಕಾ ರೆಡಿ ಟು ಫ್ರೂಟ್ ಬ್ಯಾಗಲ್ಲಿ ಏನಿರುತ್ತೆ ಅಂದರೆ, ನಾವು ಎಲ್ಲ ಬೀಜ ಸ್ಪಾನ್ ಏನಂತಾರೆ ಮಶ್ರೂಮ್ದು, ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಬ್ಯಾಗ್ ಕೊಟ್ಟಿರ್ತೀವಿ. ನೀವು ನೀರು ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ಕಟ್ಸ್ ಮಾಡಿ ನಿಮಗೆ ಬೇಕಾಗಿರೋ ಸಂಪೂರ್ಣ ಪ್ರೋಟೀನ್ ಯುಕ್ತ ಮಶ್ರೂಮ್ ನಿಮಗೆ ಫ್ರೆಶ್ ಆಗಿ ಮನೆಯಲ್ಲೇ ಸಿಗುತ್ತೆ. ಇದ್ರ ಜೊತೆಗೆ ಕೈತೋಟ ಜೊತೆ ನೀವು ಮಶ್ರೂಮ್ನು ಬೆಳ್ಕೊಂಡ್ರಿ, ಅದ್ರ ಜೊತೆ ಪಶು ಸಂಗೋಪನೆ ಮಾಡ್ಕೊಂಡ್ರಿ, ಕೋಳಿ ಸಾಕಾಣಿಕೆ ಮಾಡ್ಕೊಂಡ್ರಿ. ಸೊ ಇದರಿಂದ ನೀವು ಈಗ ಅಪೌಷ್ಟಿಕತೆ ಸುಳಿಯಿಂದ ಆಚೆ ಬರ್ತೀರಾ. ಆಗ ನಿಮ್ಮಲ್ಲೇ ನಾವು ಎಷ್ಟೊಂದು ಜನ ರೈತ ಮಹಿಳೆಯರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಹೇಳ್ತಾರೆ, ಮೇಡಮ್ ನಾವು ಈ ಮಶ್ರೂಮಿಂದ ನಮ್ಮ ಪೌಷ್ಟಿಕಾಂಶ ಇಂಪ್ರೂವ್ ಮಾಡ್ಕೊಳ್ಳೋದಲ್ದೇ ನಮ್ಮ ನೇಬರ್ಸ್ಗೂ ಕೊಟ್ವಿ, ಅದ್ರ ಜೊತೆ ಚಿಕ್ಕ ಪುಟ್ಟ ನಮಗೆ ಬೇಕಾಗಿರೋ ಮನೆ ಖರ್ಚುಗಳಿಗೆ ನಮಗೆ ಆದಾಯ ಬರ್ತಿದೆ. ಸೊ ಇದು ಒಂದು ಆಪರ್ಚುನಿಟಿ ಅಲ್ವಾ, ಅವಕಾಶ ಅಲ್ವಾ ನಮಗೇನೆ ಸಿಕ್ಕಿರೋದು. ನಿಮ್ಮ ಬೆಂಗಳೂರಲ್ಲಿದೆ, ಕರ್ನಾಟಕದಲ್ಲಿ ಇಂಥ ಅತ್ಯುತ್ತಮವಾದ ಸಂಸ್ಥೆ ಇದೆ, ನಿಮಗೋಸ್ಕರ ಅತ್ಯುತ್ತಮವಾದ ತಳಿಯನ್ನು ರೆಡಿ ಮಾಡಿದ್ದೀವಿ, ಹಲವಾರು ಟೆಕ್ನಾಲಜೀಸ್ ಇದೆ. ಅದ್ರ ಜೊತೆಗೆ ನೀವು ಸಾಗಬೇಕು, ಆ ಸಂಸ್ಥೆಯನ್ನು ಬಂದು ಭೇಟಿ ಮಾಡಬೇಕು, ವಿಜ್ಞಾನಿಗಳ ಜೊತೆ ಬೆರಿಬೇಕು, ಆವಾಗ ನಿಮಗೆ ಈ ಅವಕಾಶಗಳ ಪೂರಕ ಉಪಯೋಗ ದೊರೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ರೈತ ಮಹಿಳೆಯರಿಗೆಂದೇ ಕೃಷಿ ಇಲಾಖೆ, ವಿಜ್ಞಾನ ಕೇಂದ್ರಗಳು, ಕೃಷಿ ವಿದ್ಯಾಲಯಗಳು ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ತರಬೇತಿಯನ್ನ ಹಮ್ಮಿಕೊಳ್ಳುತ್ತಿರುತ್ತದೆ. ಮಹಿಳೆಯರು ಇವುಗಳಲ್ಲಿ ತರಬೇತಿಯನ್ನ ಪಡೆದುಕೊಂಡು ಸ್ವಯಂ ಉದ್ಯೋಗವನ್ನ ಕೈಗೊಳ್ಳಬಹುದು. ರೈತ ಉತ್ಪಾದಕ ಸಂಸ್ಥೆ ಎಫ್ಪಿಒ ಎಂದರೆ ರೈತರು, ಹಾಲು ಉತ್ಪಾದಕರು, ಮೀನುಗಾರರು ಇತ್ಯಾದಿ ಪ್ರಾಥಮಿಕ ಉತ್ಪಾದಕರು ಒಟ್ಟಾಗಿ ಸೇರಿ ರಚಿಸಿದ ಕಾನೂನುಬದ್ಧ ಸಂಸ್ಥೆಯಾಗಿದೆ. ಇದರ ಮುಖ್ಯ ಉದ್ದೇಶ ತಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಪಡೆಯುವುದು, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುವುದು, ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವುದು ಮತ್ತು ಮಾರುಕಟ್ಟೆ ಪ್ರವೇಶವನ್ನ ಸುಧಾರಿಸುವುದಾಗಿದೆ. ಬನ್ನಿ ಈಗ ರೈತ ಉತ್ಪಾದಕ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ರೈತ ಬಾಂಧವರೇ ನಮಸ್ಕಾರ. ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ದಿವಸ ನಾವು ಚನ್ನಪಟ್ಟಣ ತಾಲೂಕಿನ ಬಿಬಿಹಳ್ಳಿಯಲ್ಲಿದ್ದೇವೆ. ಸಾಮಾನ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರಬಹುದು, ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ತಾವು ಬೆಳೆದಂತಹ ಉತ್ಪನ್ನವನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವುದನ್ನು ನಾವು ಕಂಡಿದ್ದೇವೆ. ಮಾರುಕಟ್ಟೆಯಲ್ಲಿ ಏರುಪೇರು ಆಗ್ತಾ ಇರ್ತದೆ, ಮತ್ತು ದಲ್ಲಾಳಿಗಳ ಕೆಲವು ಕಡೆ ಕಾಟವೂ ಸಹ ಇರುತ್ತೆ. ಹಾಗಾಗಿ ರೈತ ಬಾಂಧವರು ಚತುರ ರೈತನಾಗಬೇಕು ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಗುಂಪು, ಒಂದು ಸಂಸ್ಥೆ, ಒಂದು ಒಕ್ಕೂಟವನ್ನು ಮಾಡಿಕೊಂಡು ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಚನ್ನಪಟ್ಟಣದಲ್ಲೂ ಸಹ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ. ಈ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳೇನು, ಇಲ್ಲಿನ ಸದಸ್ಯರು ಎಷ್ಟು ಜನ ಇದ್ದಾರೆ, ಯಾವೆಲ್ಲ ಉತ್ಪನ್ನಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದ್ದಾವೆ, ಇದರೆಲ್ಲ ಅನುಕೂಲತೆಗಳನ್ನು ಹೇಗೆ ಪಡ್ಕೊಳ್ತಾ ಇದ್ದಾರೆ ಇಲ್ಲಿನ ಭಾಗದ ರೈತರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಬನ್ನಿ. ಈ ಸಂಸ್ಥೆಯ ಒಬ್ಬರು ಸದಸ್ಯರಾದಂತಹ ಶ್ರೀ ಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಕೃಷ್ಣ ಅವರೇ. ನಮಸ್ಕಾರ ಸರ್. ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ನೀವು ಸದಸ್ಯರಾಗಿದ್ದೀರಿ, ನೀವೇ ಒಂದು ಗಾಣವನ್ನು ಮಾಡಿಕೊಂಡಿದ್ದೀರಿ, ಸಂಸ್ಥೆಯೂ ಸಹ ಇಲ್ಲೇ ಇದೆ. ಈ ಒಂದು ರೈತ ಉತ್ಪಾದಕ ಸಂಸ್ಥೆನಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂತೀರಿ? ಸರ್ 1000 ಜನ ಸದಸ್ಯರಿದ್ದಾರೆ. ಎಷ್ಟು ಊರುಗಳು ಈ ಒಂದು ಒಕ್ಕೂಟದಲ್ಲಿ ಅಥವಾ ನಿಮ್ಮ ಈ ಉತ್ಪಾದಕ ಸಂಸ್ಥೆ ವತಿನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ? ಸರ್ ನಮ್ಮ ಬಿಬಿಹಳ್ಳಿ ಪಂಚಾಯತಿ ವತಿ ಕಡೆಯಿಂದ ಒಂದು 10 ಹಳ್ಳಿ ಬರುತ್ತೆ ಸರ್. 10 ಹಳ್ಳಿ. ಯಾವ್ಯಾವ ಉತ್ಪನ್ನಗಳನ್ನು ನೀವು ಈ ಒಂದು ಉತ್ಪಾದಕ ಸಂಸ್ಥೆಯಲ್ಲಿ ಖರೀದಿ ಮಾಡ್ತಾ ಇದ್ದೀರಿ, ಮಾರಾಟ ಮಾಡ್ತಾ ಇದ್ದೀರಿ? ಸರ್ ಈ ರೈತನಟ್ಟಿ ಸಂಸ್ಥೆಯಿಂದ ಒಂದು 32 ಥರದ ಐಟಮ್ ನಾವು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ ಸರ್. 32 ಥರದ ಐಟಮ್ ಸಪ್ಲೈ. ಮುಖ್ಯವಾದವಂತಂದ್ರೆ ಯಾವುದು ಈ ಭಾಗದಲ್ಲಿ? ಸರ್ ಮುಖ್ಯವಾದ ನಾವು ಮೇಜರ್ ನಾವು ಆಯಿಲ್ಗೆ ಒತ್ತು ಕೊಡ್ತಾ ಇದೀವಿ ಜಾಸ್ತಿ. ಆಯಿಲು, ರೈಸು ಮತ್ತೆ ಸೀಡ್ಸು 3 ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಎಣ್ಣೆಗೆ? ಹೌದು ಸರ್. ಶುದ್ಧ ಎಣ್ಣೆನ ಉತ್ಪಾದನೆ. ಹೌದು ಸರ್. ಹೌದು. ಈಗ ಸಾಮಾನ್ಯವಾಗಿ ರೈತ ಬಾಂಧವರು, ಈ ಭಾಗದ ರೈತ ಬಾಂಧವರು, ಯಾಕಂದರೆ ಚನ್ನಪಟ್ಟಣ ಸುತ್ತಮುತ್ತ ಭಾಗದಲ್ಲಿ ತೆಂಗಿನಕಾಯಿ ಜಾಸ್ತಿ ಬೆಳೀತಾರೆ. ತೆಂಗಿನ ಎಣ್ಣೆಯನ್ನು ಸಾಕಷ್ಟು ಪ್ರಸಿದ್ಧಿಯಾಗಿದೆ, ಮತ್ತು ಎಳ್ನೀರಿಗೂ ಸಹ ಈ ಒಂದು ಭಾಗ ಪ್ರಸಿದ್ಧಿಯಾಗಿದೆ. ಈಗ ಈ ತೆಂಗಿನ ಎಣ್ಣೆನ ತಯಾರಿಸೋದಾದರೆ ಈಗ ಒಂದು 10 kg ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನು ನಾವು ಹಾಕಿದ್ರೆ ಎಷ್ಟು kg ಎಣ್ಣೆಯನ್ನು ಪಡಿಬೋದು ಅಂತೀರಿ? ಸರ್ ಏನು ಫುಲ್ ಡ್ರೈ ಕೊಬ್ಬರಿ ಆದರೆ ನಿಮಗೆ 10 kg ಹಾಕಿದ್ರೆ ಒಂದು 6-6 ಲೀಟರ್ ಎಣ್ಣೆ ತರಕ್ಕೆ ಬರುತ್ತೆ ಸರ್. ಫುಲ್ ಡ್ರೈ ಕೊಬ್ಬರಿ ಅಂದರೆ ನಾವು ಹಾಕೋದೆಲ್ಲ ಫುಲ್ ಡ್ರೈ ಕೊಬ್ಬರಿನೇ. 6-6.5 ಲೀಟರ್ 10 kg ತೆಗಿಬೋದು ಸರ್. 10 kgಗೆ 6-6 ಲೀಟರ್ ತೆಗಿಬೋದು ಫುಲ್ ಡ್ರೈ ಆದರೆ. ಈಗ ಎಣ್ಣೆ ತೆಗೆದು ಉಳಿದಂಥದ್ದನ್ನು ಏನು ಮಾಡ್ತೀರಿ ಸರ್? ಹಿಂಡಿ ಬರುತ್ತೆ ಅದು ಸರ್. ಅಂದರೆ ಹಸುಗಳಿಗೆ, ಕುರಿಗಳಿಗೆ ಎಲ್ಲದಕ್ಕೂ ಹಾಕ್ಬೋದು ಸರ್ ಅದು. ಓಹೋ, ಅವಕ್ಕೆಲ್ಲ ಬಳಸ್ಕೊಬೋದು. ಹೌದು ಸರ್. ಹೌದು ಸರ್. ಸಾಮಾನ್ಯವಾಗಿ ಈಗ ನೋಡ್ತಾ ಇದ್ದೀವಿ ನಿಮ್ಮಲ್ಲಿ ಈಗ ಉತ್ಪನ್ನಗಳು, ಇಷ್ಟೊಂದು ಉತ್ಪನ್ನಗಳನ್ನು ನಾವು ನೋಡ್ತೀವಿ. ಇದು ಬೇಡಿಕೆ ಚೆನ್ನಾಗಿದೆ. ಹೌದು ಸರ್. ಯಾವ ಭಾಗದಲ್ಲಿ ಬೆಳೀತಾರೆ ಅಂತೀರಿ ಇದು? ಸರ್ ಇದು ಲೋಕಲ್ ಇಲ್ಲೆಲ್ಲ ಬೆಳೀತಾರೆ ಸರ್. ಎಲ್ಲ ಬೆಳೀತಾರೆ. ಹೌದು ಸರ್. ರೈತರಿಂದ ನೀವು ಖರೀದಿ ಮಾಡ್ತೀರಾ ಅಥವಾ ರೈತ ಬೆಳೆದಂತ ಇಲ್ಲೇನು ಸದಸ್ಯರಾಗಿರ್ತಾರೋ ಅವರೇ ತಂದು ಕೊಡ್ತಾರಾ? ಸರ್ ಇಲ್ಲ, ನಾವೆಲ್ಲ ರೈತರಿಂದ ಬೆಳೆದಿರ್ತೀವಿ. ಅಂದ್ರೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ನಾವು ಇದು ಮಾಡ್ತೀವಿ ಸರ್. ಅದನ್ನ ಸ್ವಲ್ಪ ಎನ್ಶೂರ್ ಮಾಡಿ ಅವ್ರ ಹತ್ರ ತಗೊಳ್ತೀವಿ ಸರ್ ನಾವು. ಈ ಭಾಗದಲ್ಲಿ ಇದು ದೊರಕಲಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಸರ್? ಈ ಭಾಗದಲ್ಲಿ ದೊರಕಿಲ್ಲ ಅಂತಂದ್ರೆ ನಾವು ಪಕ್ಕ ಮಂಡ್ಯ ಬೆಳೀತಾರೆ ಸರ್, ನಾವು ಅಲ್ಲಿ ಪರ್ಚೇಸ್ ಮಾಡ್ತೀವಿ ಸರ್. ಇದು ಕೆಂಪಕ್ಕಿ. ಹೌದು ಸರ್. ಕೆಂಪಕ್ಕಿ ಮತ್ತೆ ಇದು ಬ್ಲಾಕ್ ರೈಸ್ ಅಂತ ಬರುತ್ತೆ ಸರ್. ಇದು ಕಪ್ಪಕ್ಕಿ. ಓಕೆ ಸರ್. ಇದೂ ಬೇಡಿಕೆ ಇತ್ತೀಚಿನ ಅಂದ್ರೆ ನಿಮಗೆ ರೈಸ್ ಗಳಲ್ಲಿ ಜಾಸ್ತಿ ನ್ಯೂಟ್ರಿಯನ್ಸ್ ಇರೋದು ಬ್ಲಾಕ್ ರೈಸ್ ಇಲ್ಲ ಸರ್. ಇದು ಪರ್ ಕೆಜಿ ನಿಮಗೆ 220 ತನಕ ಇದೆ ಸರ್ ಇದು. ಅಂದ್ರೆ ಇದು ನಿಮ್ಗೆ ಈಲ್ಡ್ ಕಮ್ಮಿ ಬರುತ್ತೆ ಸರ್, ಅದಕ್ಕೆ ಪ್ರೈಸ್ ಜಾಸ್ತಿ ಇದೆ ಸರ್. ನಿಮಗೆ ಇಳುವರಿ ಕಡಿಮೆ ಬರ್ತದೆ. ಹೌದು ಸರ್. ಆದ್ರೆ ಇದ್ರ ತುಂಬಾ ಜಾಸ್ತಿ ಇದೆ ಸರ್, ಅದಕ್ಕೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಸರ್. ಇದು ಬೇಡಿಕೆ ಚೆನ್ನಾಗಿದೆ. ಹೌದು ಸರ್. ಇದು ಇದೆ. ಮತ್ತೆ ರಾಜಮುಡಿ ತುಂಬಾ ಬೇಡಿಕೆ ಇರೋದಂತದ್ದು ರಾಜಮುಡಿ ಸರ್. ರಾಜಮುಡಿ ಭತ್ತ. ಹೌದು ಸರ್. ಇದು ಸೇಮ್ ಅಂದ್ರೆ BP ಶುಗರ್ ಇರೋದು ನಾರ್ಮಲ್ ರೈಸ್ ಹೆಚ್ಚಿಗೆ ಬೆಳೆಸ್ತಾರೆ. ಮಕ್ಕಳು ಬಳಸಬಹುದು ಇದನ್ನ. ಹೌದು, ನಾರ್ಮಲ್ 2 ವರ್ಷದಿಂದ ಅಪ್ ಟು ನೀವು 89 ಅಪ್ ಟು 7 ಗಂಟೆ ಬಳಸಬಹುದು.
ಮತ್ತೆ ಇವು ಮೂರಲ್ದೆ ಇನ್ಯಾವುದು ಬ್ರೌನ್ ರೈಸ್ ಅಂತ ಇದೆ ಸರ್ ಇದು. ಬ್ರೌನ್ ರೈಸ್. ಇದ್ರ ಅದ್ರದ್ದು ಉಪಯೋಗ ಇದು ಸೇಮೇ ಸರ್, ಇದು ಅನ್ಪಾಲಿಶರ್. ಈಗ ಇದಲ್ದೆ ಇಲ್ಲೆಲ್ಲ ನೋಡ್ತಾ ಇದ್ದೀವಿ, ಈಗ ಸಾಂಬಾರ್ ಪದಾರ್ಥಗಳು ನೋಡ್ತಾ ಇದ್ದೀವಿ, ಮತ್ತೆ ಈ ತೈಲಗಳನ್ನ ಬಹಳಷ್ಟು, ಈಗ ನೋಡಿ ಸೂರ್ಯಕಾಂತಿ ಎಣ್ಣೆ ಆಗ್ಬೋದು ಅಥವಾ ಈ ಒಂದು ತೆಂಗಿನ ಎಣ್ಣೆ ಆಗ್ಬೋದು. ಸೊ ಇದೇನಂದ್ರೆ ನಮ್ಮ ಹತ್ರ ಸಾಂಬಾರ್ ಪುಡಿ ಸಿಗುತ್ತೆ, ಅಂದ್ರೆ ಮಸಾಲೆ ಐಟಮ್ಗಳು ಸಿಗುತ್ತೆ ನಿಮಗೆ. ಖಾರದ ಪುಡಿ ಇರ್ಬೋದು, ಧನಿಯಾ ಪುಡಿ ಇರ್ಬೋದು, ಬಿಸಿಬೇಳೆ ಬಾತ್, ವಾಂಗಿಬಾತ್ ಪುಡಿ ಇರ್ಬೋದು. ಇದೆಲ್ಲ ಏನಂತಂದ್ರೆ ನಾವಿಲ್ಲಿ SHG ಮೆಂಬರ್ಗಳಿದ್ದಾರೆ ಸರ್, ಆ ಮೆಂಬರ್ ಕಡೆಯಿಂದ ನಾವು ಅವ್ರ ಕಡೆಯಿಂದ ಮಾಡಿಸಿ ಅವ್ರ ಕಡೆಯಿಂದ ನಾವು ಸೇಲ್ ಮಾಡ್ತೀವಿ ಸರ್ ನಾವು. ಯಾಕಂದ್ರೆ ಇಂಡಿವಿಜುವಲ್ ಆಗಿ ಉದ್ದೇಶದಿಂದ ಸಂಘದಿಂದ ಮಾಡ್ತೀವಿ ಸರ್, ಸಂಘದಿಂದ ಮಾಡಿಸಿ ನಾವು ಸೇಲ್ ಮಾಡ್ತೀವಿ. ಎಲ್ಲರಿಗೂ ಹಂಚಿಕೆ ಆಗ್ತದೆ, ಲಾಭಾಂಶ ಎಲ್ಲರಿಗೂ ಹಂಚಿಕೆ ಆಗ್ತದೆ. ಹೌದು ಸರ್, ಆ ಉದ್ದೇಶದಿಂದ ಟೋಟಲ್ ಮಸಾಲೆ ಪದಾರ್ಥ ಏನುಗಳು ಇದೆ ಅದೆಲ್ಲ ಅವರಿಂದ ಮಾಡ್ತೀವಿ ಸರ್ ನಾವು. ಇನ್ನು ನಾವು ಕೆಲವು ಈ ಒಂದು ಈಗ ಎಣ್ಣೆಗಳ ಬಗ್ಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಕೋಕೋನಟ್ ಇದೆ ಸರ್, ಇದು ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ. ಹೌದು, ನಾವು ಇಲ್ಲಿ ಇದು ಕೊಬ್ಬರಿ ಏನಂದ್ರೆ ನಾವು ಹೊರಗಡೆ ಎಲ್ಲೂ ಪರ್ಚೇಸ್ ಮಾಡಲ್ಲ. ನಾವು ಇಲ್ಲಿ ಲೋಕಲ್ ರೈತರು ಯಾರು ಇದ್ದಾರೆ ಅವ್ರ ಹತ್ರ ಮಾತ್ರ ಪರ್ಚೇಸ್ ಮಾಡ್ತೀವಿ ಸರ್ ನಾವು. ಅಂದ್ರೆ ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್, ತಗೊಳ್ತೀವಿ. ಯಾಕಂದ್ರೆ ಮಧ್ಯವರ್ತಿಗಳು ಬಂದ್ರೆ ಅವ್ರ ಲಾಭ ಇಟ್ಕೊಂಡು ಅವರು ಬೇರೆಯವ್ರ ಕಡೆ ಕೊಟ್ಟು ಅವ್ರ ಕಡೆ ನಾವು ತಗೋ ಬದಲು ನಾವು ಡೈರೆಕ್ಟ್ ಆಗಿ ರೈತರ ಹತ್ರ ತಗೊಂಡ್ರೆ ಇದು ಶುದ್ಧ ಎಣ್ಣೆ, ಇದಕ್ಕೆ ಏನಾದ್ರೂ ಮಿಶ್ರಣ ಮಾಡಲ್ಲ, ಏನಿಲ್ಲ ಸರ್. ಡೈರೆಕ್ಟ್ ಕೊಬ್ಬರಿ ಡ್ರೈ ಕೊಬ್ಬರಿ ಅಂದ್ರೆ ಡ್ರೈ ಮಾಡಿ ಮಿಷಿನ್ ಹಾಕಿ, ಮಿಷಿನ್ ಅಲ್ಲಿ ಏನ್ ಬರುತ್ತೆ ಅದು ಸೆಡಿಮೇಷನ್ ಬಿಡ್ತೀವಿ ಸರ್. ಅಂದ್ರೆ ಒಂದು 4 ದಿನ ನೀಟಾಗಿ ಫಿಲ್ಟರ್ ಆಗ್ಬೇಕು ಸರ್. ಫಿಲ್ಟರ್ ಆದ್ಮೇಲೆ ನಾವು ಬಾಟ್ಲಿಂಗ್ ಮಾಡ್ತೀವಿ ಸರ್, ಅಷ್ಟೇ. ಬೇರೆ ಏನು ಹಾಕೋದಲ್ಲ ಸರ್. ಬೇರೆ ಏನು ಅದಕ್ಕೆ ವಾಸನೆ ಬರಲಿಕ್ಕೆ ಅಥವಾ ಸುಗಂಧ ಬರೋದಕ್ಕೆ ಅದಕ್ಕೆ ಏನೂ ಮಿಶ್ರಣ ಮಾಡಲ್ಲ, ಏನಿಲ್ಲ. ಶುದ್ಧವಾದಂತಹ ಶುದ್ಧ ಕೊಬ್ಬರಿ ಎಣ್ಣೆ, ಡ್ರೈ ಕೊಬ್ಬರಿ ಎಣ್ಣೆ ಸರ್. ಇದು ಕೊಬ್ಬರಿ, ಇದ್ರ ಬಗ್ಗೆ ಇದು ಕೊಬ್ಬರಿ ಎಣ್ಣೆ ಸರ್. ಇದು ಇದು ಸನ್ಫ್ಲವರ್ ಸರ್, ಸೂರ್ಯಕಾಂತಿ ಎಣ್ಣೆ ಸರ್. ಇದು ಸೇಮ್ ಇಲ್ಲ ಸರ್. ನಾವೇನಾದ್ರು ಪರ್ಚೇಸ್ ಮಾಡ್ತೀವಿ, ಸೀಡ್ಸ್ ಪರ್ಚೇಸ್ ಮಾಡ್ತೀವಿ, ಹಾಕ್ತಿವಿ, ಮಿಷಿನ್ ಏನ್ ಬರುತ್ತೆ, ಬೀಜವನ್ನು ರುಬ್ಬಿ ನೇರವಾಗಿ ಎಣ್ಣೆ ತಯಾರಿಸ್ತಕ್ಕಂಥದ್ದು. ಇದೆಲ್ಲ ಸ್ವಲ್ಪ ಅಂದ್ರೆ ಸೆಡಿಮೆಂಟೇಷನ್ ಬರುತ್ತೆ ಸರ್ ನಿಮ್ಗೆ. ಒಂದೊಂದು ವೆರೈಟಿದು ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಈ ಕೊಬ್ಬರಿ ಎಣ್ಣೆ ಏನಂದ್ರೆ ನೀವು ಮಾಡಿ 4 ದಿನ 5 ದಿನಕ್ಕೆ ನೀಟಾಗಿ ಸೆಡಿಮೆಂಟೇಷನ್ ಆಗುತ್ತೆ, ಅದು ಓಕೆ. ಇದು ಸನ್ಫ್ಲವರ್ ಇದು 4 ರಿಂದ 5 ದಿನ. ಕಡಲೆಕಾಯಿ ಎಣ್ಣೆ ನಿಮ್ಗೆ 7 ರಿಂದ 8 ದಿನ ಬಿಡ್ಬೇಕು ಸರ್. ಅಂದ್ರೆ ನ್ಯಾಚುರಲ್ ಆಗಿ ಸೆಡಿಮೆಂಟೇಷನ್ ಆಗ್ಬೇಕು ಅಂದ್ರೆ 7 ರಿಂದ 8 ದಿನ ಆಗ್ಬೇಕು, ಆ ರೀತಿ ಮಾಡ್ಬೇಕು ಸರ್. ಇದು ಸೂರ್ಯಕಾಂತಿ ಸರ್. ಇದು ಅಷ್ಟೇ, ನಾವು ಇಲ್ಲಿ ರೈತರ ಹತ್ರ ಪರ್ಚೇಸ್ ಮಾಡಿ. ಅಂದ್ರೆ ಇದು ಸೂರ್ಯಕಾಂತಿ ಬಂದು ಇಲ್ಲಿ ನಮ್ಮ ಲೋಕಲ್ ಆಗಿ ಇದು ಬೆಳೆಯಲ್ಲ ಸರ್. ನಾವೆಲ್ಲ ಅಂದ್ರೆ ಇದು ನಂಜನಗೂಡು, ಗುಡ್ಲುಪೇಟೆ ಆ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಸರ್. ಇದು ಅದ್ ಬಿಟ್ರೆ ನಿಮ್ಗೆ ಸಾಸಿವೆ ಎಣ್ಣೆ ಸಿಗುತ್ತೆ ಸರ್. ನಿಮ್ಗೆ ಸಾಸಿವೆ ಎಣ್ಣೆ ಅಷ್ಟೇ ನಾವು ಸೇಮ್ ಇಲ್ಲೇ ರೈತರು, ಇಲ್ಲಿ ಲೋಕಲ್ ರೈತರ ಪರ್ಚೇಸ್ ಮಾಡ್ತೀವಿ ಸರ್ ನಾವು. ಸಾಸಿವೆ ಎಣ್ಣೆ. ಹೌದು ಸರ್. ಅದ್ ಬಿಟ್ರೆ ನಿಮ್ಗೆ ಹುಚ್ಚೆಳ್ಳೆಣ್ಣೆ ಸಿಗುತ್ತೆ ಸರ್. ಹುಚ್ಚೆಳ್ಳೆಣ್ಣೆ ಅಷ್ಟೇ. ಹುಚ್ಚೆಳ್ಳೆಣ್ಣೆ ಇದ್ರ ಉಪಯೋಗ ಏನಂತೀರಿ? ಹುಚ್ಚೆಳ್ಳೆಣ್ಣೆ ಸಾಮಾನ್ಯವಾಗಿ ಏನೇನಕ್ಕೆ ಬಳಸಬಹುದು ಸರ್? ಇದೆಲ್ಲ ಊಟಕ್ಕೆ ಯೂಸ್ ಮಾಡ್ತಾರೆ ಸರ್. ಏನಂದ್ರೆ ಇದು ನಿಮ್ಗೆ ಹೀಟ್ ಜಾಸ್ತಿ ಇರುತ್ತೆ ಸರ್ ನಿಮ್ಗೆ. ಇದರಿಂದ ಅಂದ್ರೆ ತುಪ್ಪ ಅದಕ್ಕೆ ಬದಲಾಗಿ ಇದನ್ನ ಬಳಸಬಹುದು. ಪ್ರೆಗ್ನೆಂಟ್ ಲೇಡಿಗಳು ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಇದು ಔಷಧಿ ಗುಣಗಳು ಇದಾವೆ, ಮತ್ತೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ಜಾಸ್ತಿ ಬಳಸಬಹುದು, ಈ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಇದು ಅದ್ಬಿಟ್ಟು ಇದು ಗ್ರೌಂಡ್ ನಟ್ ಆಯಿಲ್ ಸರ್. ಇದು ಕಡಲೆಕಾಯಿ ಎಣ್ಣೆ. ಇದು ಎಷ್ಟು ಕೆಜಿ ಬೀಜ ಹಾಕಿದ್ರೆ 1 kg ಎಣ್ಣೆಯನ್ನ ಪಡೆಯೋದಕ್ಕೆ ಸಾಧ್ಯ ಅಂತ? ನೀವು 10 kg ಹಾಕೋರಿ ನಿಮ್ಗೆ 4 ರಿಂದ 4.25 ಲೀಟರ್ ಎಣ್ಣೆ ಸಿಗುತ್ತೆ ಸರ್. ಹೌದಾ? 10 kg. ಅದರಲ್ಲಿ ಅಂದ್ರೆ ಅದು ಬಲ್ತಿರ್ಬೇಕು. ಹೌದು, ಅಲ್ಲ ನೀಟಾಗಿ ಸೀಡ್ಸ್ ನೀಟಾಗಿ ಇರ್ಬೇಕು ಸರ್. ಅಂದ್ರೆ ಎಣ್ಣೆ ಅಂಶ ಜಾಸ್ತಿ ಇರಬೇಕು. ಹೌದು ಸರ್. ಅಂದ್ರೆ ನಾವು ಡ್ರೈ ಮಾಡಿ ಹಾಕ್ಬೇಕು ಸರ್. ಅದು ಮುಖ್ಯ ಇದ್ರೆ ನಿಮ್ಗೆ ಎಣ್ಣೆ ಕಮ್ಮಿ ಬರುತ್ತೆ, ಮತ್ತೆ ಕ್ವಾಲಿಟಿನೂ ಇರಲ್ಲ ಸರ್. ಅಂದ್ರೆ ಬೇಗ ಇದು ಬಂದ್ಬಿಡ್ತದೆ, ನಿಮ್ಗೆ ಸ್ಮೆಲ್ ಬಂದ್ಬಿಡುತ್ತೆ ಸರ್. ಅದು ನೀವು ಏನಂದ್ರೆ ಫುಲ್ ಡ್ರೈ ಮಾಡಿ ಎಣ್ಣೆ ಮಾಡೋದ್ರಿಂದ 1 ವರ್ಷ ಬೇಕಾದ್ರೆ ಇಟ್ಕೋಬಹುದು ಸರ್. ಏನು 1 ವರ್ಷ ಗಂಟೆ ಏನಾಗಲ್ಲ. ಅದೇ ನೀವು ಡ್ರೈ ಮಾಡಿದ್ರೆ ಹಸಿ ಕಡಲೆ ಬೀಜ ಹಾಕಿದ್ರೆ ನಿಮ್ಗೆ ಒಂದು 6 ಮಂತ್ ಅಲ್ಲ 3 ಮಂತ್ಸ್ಗೆ ಸ್ಮೆಲ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಇನ್ನ ಉತ್ಪನ್ನಗಳನ್ನು ನಾವು ಕಾಣಬಹುದು ಅಂತೀರಿ. ಈಗ ನೋಡಿ ಇಲ್ಲೆಲ್ಲ ಬೀಜಗಳಿದಾವೆ ಸರ್. ಇದು ಏನಂದ್ರೆ ನಾಟಿ ತರಕಾರಿ ಬೀಜಗಳು ಸರ್. ಇದೇನಂದ್ರೆ ಲೋಕಲ್ ಸೀಡ್ಸ್ ಅಂದ್ರೆ ಹೈಬ್ರಿಡ್ ಅಲ್ಲ ಸರ್. ಇದೇನ್ ಸೀಡ್ಸ್ ಅಂದ್ರೆ ಇದು ಸ್ಪೆಷಲಿಸ್ಟ್ ಏನಂದ್ರೆ ಸರ್, ನಿಮ್ಗೆ ನಾಟಿ ತರಕಾರಿ ಬೀಜ ಅಂದ್ರೆ ಹೈಬ್ರಿಡ್ ಸೀಡ್ಸ್ ಅಲ್ಲಿ ಏನಂದ್ರೆ ನೀವು ಮತ್ತೆ ರೀಯೂಸ್ ಮಾಡಕ್ಕಾಗಲ್ಲ. ನಾಟಿ ತರಕಾರಿ ಬೀಜದಲ್ಲಿ ಏನಂದ್ರೆ ಸರ್, ನೀವು ಮತ್ತೆ ಇದು ಹಾಕಿ ಮತ್ತೆ ಬರೋ ಕಾಯಲ್ಲಿ ಬಿಟ್ಟು 3 ತಿಂಗಳಾದ್ಮೇಲೆ ಮತ್ತೆ ರೀಯೂಸ್ ಮಾಡಿದ್ರೆ ನೀವು ಮತ್ತೆ ಇದ್ರಲ್ಲೇ ಬೆಳ್ಕೋಬಹುದು ಸರ್. ನೀವು ಆಗಲ್ಲ ಸರ್. ಏನಂದ್ರೆ ಒಂದ್ಸರಿ ಹಾಕಿದ್ರೆ ಬರೀ ತಿನ್ನೋ ಕಷ್ಟ ಅಷ್ಟೇ, ಮತ್ತೆ ಅದನ್ನ ಮರುಬಳಕೆ ಮಾಡಕ್ಕಾಗಲ್ಲ, ಬೆಳೆಯಕ್ಕಾಗಲ್ಲ ಸರ್. ಇದು ನೀವು ಮತ್ತೆ ಮರುಬಳಕೆ ನಾಟಿ ಬೀಜಗಳು ಇವುಗಳನ್ನ ಎಲ್ಲಿ ಸಂಗ್ರಹಣೆ ಮಾಡ್ತಾರೆ? ಇದೆಲ್ಲ ನಾವು ಲೋಕಲ್ ರೈತರ ಹತ್ರನೇ ಪರ್ಚೇಸ್ ಮಾಡ್ತೀವಿ. ರೈತರ ಹತ್ರ. ಅಥವಾ ನೀವು ಮೊದಲೇ ಹೇಳಿರ್ತೀರ ನಮಗೆ ಬೆಳಕೊಡಿ, ನಾವು ಬೀಜಗಳು ಬಳಸ್ತೀವಿ ಅದನ್ನ ಅಂತ. ಅಥವಾ ಅವ್ರು ಬೆಳೆದಂತಹ ಉತ್ತಮವಾದಂತಹದನ್ನ ತಗೊಂಬಂದು ನಿಮಗೆ ಕೊಡ್ತಾರೆ, ಬೀಜ ಮಾಡ್ಕೊಳ್ಳಿ ಅಂತ. ಇಲ್ಲ ಸರ್, ನಮ್ಗೆ ಯಾವ ಡಿಮ್ಯಾಂಡ್ ಇರುತ್ತೋ ಅದು ಹೇಳಿರ್ತೀವಿ ಸರ್. ಹೇಳಿರ್ತೀರಿ, ಮೊದಲೇ ಹೇಳಿರ್ತೀರಿ. ಅದನ್ನ ಬೆಳಕೊಂಡ್ ಕೊಡ್ತಾರೆ ಸರ್. ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ. ಈಗ ತರಕಾರಿಗಳು, ಸೊಪ್ಪು ತರಕಾರಿಗಳು ಸಿಗುತ್ತವಾ? ಟೋಟಲ್ 32 ವೆರೈಟಿ ಇದೆ ಸರ್. ಸೊಪ್ಪು ಮತ್ತೆ ತರಕಾರಿ ಎಲ್ಲ ಸೇರಿಸಿ ಒಂದು 32 ವೆರೈಟಿ. ಎಲ್ಲ ವಿಧವಾದಂತಹ ಸೊಪ್ಪುಗಳನ್ನು ಹಂಗಾದ್ರೆ ಬೀಜಗಳು ನಿಮ್ಮಲ್ಲಿ ಲಭ್ಯವಿದಾವೆ. 32 ವೆರೈಟಿ ಇದೆ ಸರ್. ಅದು ನಾಟಿ ಸೀಡ್ಸ್ ಸರ್. ಈಗ ಎಲ್ಲಾ ತರದ ಬೀಜಗಳು ಸಿಗುತ್ತವೆ ನಿಮ್ಮಲ್ಲಿ? ತರಕಾರಿ ಬೀಜಗಳು ಮತ್ತೆ ಸೊಪ್ಪಿನ ಬೀಜಗಳು ಸಿಗುತ್ತವೆ. ಅದ್ಬಿಟ್ಟು ನಿಮ್ಗೆ ಪ್ರತಿಯೊಂದು ಸೀಡ್ಸ್ ಸಿಗುತ್ತೆ ನಿಮ್ಗೆ. ತೊಗರಿ, ಅವರೆ, ಅಲಸಂದೆ, ಹುಚ್ಚೆಳ್ಳು, ಸಾಸಿವೆ, ಪ್ರತಿಯೊಂದು ಎಲ್ಲ ಬೀಜನೂ ಸಿಗುತ್ತೆ ಸರ್. ಇನ್ನು ಈಗ ಈ ಎಣ್ಣೆ ಉತ್ಪಾದನೆ ಬಗ್ಗೆ ಮಾತಾಡೋಣ.
ಸಾಮಾನ್ಯವಾಗಿ ಈಗ ತಾನೇ ಶುದ್ಧವಾಗಿ ತಯಾರಿಸಿದಂತಹ ಎಣ್ಣೆ ಈಗ ನೋಡಿದ್ವಿ ನಾವು ಇದನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ನೋಡಿದ್ವಿ. ಇದಕ್ಕೆ ನೀವು ಲೇಬಲ್ ಹಾಕಿಲ್ಲ, ಈಗ ನಿಮ್ಮದೇ ಒಂದು ಬ್ರ್ಯಾಂಡ್ ಹಾಕಿ ಈಗ ನೀವೇನು ರೈತ ಉತ್ಪಾದಕ ಸಂಸ್ಥೆ ಇದೆ ಆ ಲೇಬಲನ್ನು ಅಂಟಿಸಿ ಮಾರಾಟ ಮಾಡ್ತೀರಿ. ಈಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ದೂರ ಪಟ್ಟಣದಲ್ಲಿರ್ತಕ್ಕಂಥವ್ರು ನಮ್ಗೆ ಇದು ಎಣ್ಣೆ ಬೇಕು ಅನ್ನೋದಾದ್ರೆ ಹೇಗೆ ನೀವು ಸರಬರಾಜು ಮಾಡ್ತೀರಿ? ಸರ್ ನಾವು ಆಲ್ರೆಡಿ ನಾವು ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತಾ ಇದೀವಿ. ಅಂದ್ರೆ ಏನಂದ್ರೆ ನಮಗೆ ಆರ್ಡರ್ ಮಾಡಿದ್ರೆ ನಮ್ದು ಇನ್ನೂ ಆನ್ಲೈನ್ ಆಗಿಲ್ಲ, ಏನಂದ್ರೆ ಡೈರೆಕ್ಟ್ ಆಗಿ ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಅಂದ್ರೆ ಅವರು ಫೋನ್ ನಲ್ಲಿ ಕರೆ ಮಾಡಿ ನಿಮ್ಗೆ ಹೇಳ್ಬೇಕು. ಹೌದು ಸರ್, ಹೇಳಿದಾಗ ನೀವು ಅವರಿಗೆ ಅಲ್ಲೇನೆ ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಅದಕ್ಕೇನಾದ್ರು ಈಗ ಉದ್ದೇಶ ಏನಂದ್ರೆ ನಮ್ದು 5 ಲೀಟರ್ ಮೇಲೆ ಇರಬೇಕು ಅನ್ನೋ ಉದ್ದೇಶ ಇದೆ. ಅಂದ್ರೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀವು ಡೆಲಿವರಿ ಕೊಡ್ತೀವಿ. ಹೋಮ್ ಡೆಲಿವರಿ ಈಗ ಸಾರಿಗೆ ವೆಚ್ಚ ಇದ್ರ ಮೇಲೆ ಹಾಕ್ತೀರಾ? ಇಲ್ಲ ಸರ್, ಡೆಲಿವರಿ ಫ್ರೀ ಇರುತ್ತೆ ಸರ್. ಅಂದ್ರೆ ನಮ್ದು ಅಂದ್ರೆ ವೀಕ್ಲಿ ಒಂದು 2 ದಿನ 3 ದಿನ ಬೆಂಗಳೂರು ಹೋಗ್ತಾ ಇರ್ತೀವಿ. ನಾವು ಒಂದು 5 ಜನ 10 ಜನ ಇದು ಮಾಡ್ಕೊಂಡು ಒಂದು ಡೆಲಿವರಿ ಪ್ಲಾನ್ ಮಾಡ್ಕೊಂಡು ಕೊಡ್ತೀವಿ ಸರ್. ಅದರಿಂದ ನಾವೇನು ವೆಚ್ಚ ಅವ್ರ ಮೇಲೆ ಹಾಕಲ್ಲ, ನಾವು ಡೈರೆಕ್ಟ್ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಾವು. ಈಗ ಕೃಷ್ಣರೇ, ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಅಥವಾ ಯಾವುದೇ ಒಂದು ತಾಲೂಕಲ್ಲಾಗಲಿ ಅಥವಾ ಜಿಲ್ಲಾ ಮಟ್ಟದಲ್ಲಾಗಲಿ ಈ ಮೇಳಗಳು ನಡೀತಾ ಇರ್ತವೆ. ಆ ಮೇಳಗಳಲ್ಲಿ ಭಾಗವಹಿಸಿ ಇವನ್ನ ಮಾರಾಟಕ್ಕೆ ಇಟ್ಟರೆ ನಿಮ್ಗೆ ಲಾಭ ಬರೋದಿಲ್ವೇ? ಇಲ್ಲ, ಹೋಗ್ತೀವಿ ಸರ್ ನಾವು. ಹೋಗ್ತಾ ಇದ್ದೀರಿ? ಲಾಲ್ಬಾಗಲ್ಲಿ ಇರುತ್ತೆ, ಲಾಲ್ಬಾಗಲ್ಲಿ ವರ್ಷದಲ್ಲಿ 2 ಸರಿ ಮಾಡ್ತಾರೆ, ಅಲ್ಲಿ ಹೋಗ್ತೀವಿ. ಇದ್ರಲ್ಲಿ GK ವೆಹಿಕಲ್ ಮಾಡ್ತಾರೆ ಸರ್, ನವೆಂಬರ್ ಅಲ್ಲಿ ಮಾಡ್ತಾರೆ, ಅಲ್ಲಿ ಹೋಗ್ತೀವಿ. ಎಲ್ಲ ಕಡೆ ಹೋಗ್ತಾ ಇದೆ ಸರ್. ಈಗ ಅಂದ್ರೆ ಈಗ ಇದು ಸ್ಟಾರ್ಟ್ ಆಗಿ ಅಂದ್ರೆ ಇದು ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಗಿದೆ. ಎಲ್ಲ ಹೋಗ್ತಾ ಇದೀವಿ. ಈಗ ಸ್ವಲ್ಪ ಪಿಕಪ್ ಆಗ್ತಿದೆ ಸರ್, ಮುಂದೆ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಸರ್ ಅದು. ಅಂದ್ರೆ ಸಾಮಾನ್ಯವಾಗಿ ಇಂಥ ಮೇಳಗಳಲ್ಲಿ ಭಾಗವಹಿಸೋದಾದ್ರೆ ಈ ಹೆಚ್ಚು ಪ್ರಚಾರ ಆಗ್ತದೆ. ಇಲ್ಲಿ ಈ ಭಾಗದ ರೈತ ಬಾಂಧವರಿಗೆ ಸಾಕಷ್ಟು ಜನಕ್ಕೆ ಇದರ ಅನುಕೂಲ ಆಗುತ್ತೆ. ಈಗ ಇದೇ ರೀತಿಯಾದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಅದು ಬೇರೆ ರಾಜ್ಯದಲ್ಲಾಗ್ಬೋದು ಅಥವಾ ಬೇರೆ ಜಿಲ್ಲೆಗಳಲ್ಲಾಗ್ಬೋದು, ಅಲ್ಲಿ ತಾವು ಬೆಳೆದ ಉತ್ಪನ್ನವನ್ನು ನಮ್ಮಲ್ಲಿದೆ, ನೀವು ತಗೊಂಡು ಇದನ್ನು ಮಾರಾಟ ಮಾಡಿ ಅಥವಾ ಇದನ್ನು ಎಣ್ಣೆ ತೆಗೆದು ಮಾರಾಟ ಮಾಡಿ ಅಂತ ಏನಾದರೂ ಬೇರೆ ಕಡೆ ಕೊಟ್ಟರೆ ಅದನ್ನು ಸದಸ್ಯರು ಅಲ್ದದ್ದು ನಾನು ಹೇಳ್ತಾ ಇರೋದು, ಅದನ್ನು ನೀವು ಖರೀದಿ ಮಾಡ್ತೀರಾ? ಹೌದು, ಖರೀದಿ. ಅಂದ್ರೆ ನಮ್ಮಲ್ಲಿ ಏನಿಲ್ಲ ಸರ್, ಅದಿಲ್ಲ ಅಂದರೆ ನಮ್ಗೇನೋ ಬೇಕು ಅಂದರೆ ಹೊರಗಡೆ ಬೇಕು ಅಂತಂದರೆ ನಾವು ಪರ್ಚೇಸ್ ಮಾಡ್ತೀವಿ ಸರ್. ವೀಕ್ಷಕರೇ, ಸಾಮಾನ್ಯವಾಗಿ ಶುದ್ಧತೆ ಅಂತಕ್ಕಂಥದ್ದು ನಮ್ಮಲ್ಲಿ ಕಾಣಬೇಕಾದ್ರೆ ರೈತರ ಹತ್ರ ಮಾತ್ರ. ಆತ ನೇರವಾಗಿ ತಾನು ಬೆಳೆದಂತಹ ಉತ್ಪನ್ನವನ್ನು ಅವನೇ ಮೌಲ್ಯವರ್ಧನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆಗಳನ್ನು ಪಡ್ಕೊಳ್ಬಹುದು. ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತವೆ, ಏನು ಸಹಕಾರದಿಂದ ಇವೆಲ್ಲವನ್ನು ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಸಿದ್ಧ ಮಾಡಿದ್ದೀರಿ, ಇದು ಇನ್ನೂ ಬೆಳೀಲಿ, ನಿಮ್ಮ ಯಶಸ್ಸು ಹೀಗೆ ಮುಂದುವರಿಲಿ, ಈ ಸೇವೆ ನಿರಂತರವಾಗಿ ಹರಿತಾ ಇರಲಿ, ಭಾಗವಹಿಸಿ ಇದರೆಲ್ಲರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಹಾಗಾಗಿ ನಮ್ಮೆಲ್ಲ ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.